ಹಾಗಾದ್ರೆ ನೀನು ಆಲ್ರೆಡಿ ನನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದ್ಯಾ? ಅದೇನು ಕನ್ಫರ್ಮ್ ಕೂಡ ಆಗಿತ್ತಾ? ಅಯ್ಯೋ ದದ್ದು, ನಾನು ಯಾವಾಗಿಂದ ನಿನ್ನ ಇಷ್ಟಪಡಕ್ಕೆ ಶುರು ಮಾಡಿದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಆದ್ರೆ ಅವತ್ತು ಬರೀ ನನಗೆ ಮಾತ್ರ ಅಲ್ಲ, ನಿನ್ನ ಫ್ಯಾಮಿಲಿಗೂ ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಅಂತ ಗೊತ್ತಾಗೋಗಿತ್ತು. ವಾಟ್? ಹಾಗಾದ್ರೆ ವಿಕ್ರಾಂತ್, ಸಾರ್ಥಕ್, ಆದ್ಯಾಗೆ ನೀನು ನನ್ನ ಪ್ರೀತಿಸ್ತಿರೋ ವಿಚಾರ ಆಲ್ರೆಡಿ ಗೊತ್ತಿತ್ತಾ? ಓ, 200% ಗೊತ್ತಿತ್ತು. ಹಾ, ಅದಕ್ಕೆ ಅವರು ನನ್ನ ಹತ್ರ ಬಂದು ನಿನ್ನ ವಿಚಾರವಾಗಿ ಕಾಲೆಳಿತ ಅಣಗಿಸ್ತಿದ್ರು. ಮತ್ ಯಾಕೆ ನನಗೆ ಅವರ ವಿಚಾರನ ಹೇಳಲೇ ಇಲ್ಲ? ಹೇಳಿದಿದ್ರೆ ಇಷ್ಟೊಂದು ಕಾಂಪ್ಲಿಕೇಶನ್ಸ್ ಆಗ್ತಾನೆ ಇರಲಿಲ್ಲ. ಮತ್ತೆ ಮತ್ತೆ ನಿನ್ ದದ್ದು ಅಂತ ಪ್ರೂವ್ ಮಾಡ್ಕೋಬೇಡ. ಅವ್ರು ಯಾಕೆ ನನ್ನ ಮನ್ಸಿನ ಮಾತನ್ನ ನಿನಗೆ ಹೇಳ್ತಾರೆ? ಅದನ್ನ ನಾನೇ ನಿನಗೆ ಹೇಳಿದ್ರೆ ಚಂದ. ಅದಕ್ಕಿಂತ ಹೆಚ್ಚಾಗಿ ಪ್ರೀತಿನ ಯಾವಾಗ್ಲೂ ಹುಡುಗರೇ ಹೇಳ್ಬೇಕು. ಅದಕ್ಕೆ ಹುಡುಗಿರು ಕಾಯಿಸಿ ಒಪ್ಕೋಬೇಕು, ಆಗ್ಲೇ ಮಜಾ ಇರೋದು. ಆಕ್ಚುಲಿ ಇದೆಲ್ಲ ಜಮಾನಿಂದ ಹೀಗೆ ಇರೋದು. ಮತ್ ಯಾಕೆ ನೀನು ನನ್ನ ಕಾಯಿಸ್ಲಿಲ್ಲ? ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡೆ? ಅಪ್ಪ ಪುಣ್ಯಾತ್ಮ, ನೀನ್ ಪ್ರಪೋಸ್ ಮಾಡಕ್ಕೆ ಇಡೀ ವರ್ಷಾನ್ಗಟ್ಲೆ ಕಾಯ್ಲಿಲ್ವಾ? ಅದಾದ್ಮೇಲೂ ಕಾಯಿಸಿದಿದ್ರೆ ನಮ್ಮಿಬ್ರಿಗೂ ಬಿಳಿ ಕೂದಲು ಬಂದು ಕೈಗೊಂದು ಊರ್ಗೋಲು ಬಂದಿರೋದು. ಹುಡುಗ್ರೆ ಪ್ರಪೋಸ್ ಮಾಡ್ಬೇಕು ಅನ್ನೋದು ರೂಲ್ಸ್ ಎಲ್ಲ ಕರ್ಮನೂ ಅಲ್ಲ. ನೀನು ಪ್ರಪೋಸ್ ಮಾಡ್ಬೋದಿತ್ತಲ್ಲ, ಇದ್ರಲ್ಲಿ ನಿಂದು ತಪ್ಪಿದೆ. ನಾನು ಹೇಳ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಆಗಿತ್ತು. ಅದಕ್ಕೆ ನಾನು ನೀನ್ ಡೆಲ್ಲಿಲಿ ಇರುವಾಗ ನನ್ನಿಂದ ಗರ್ಲ್ ಫ್ರೆಂಡ್ ಆಗಿ ನಾಟಕ ಮಾಡಕ್ ಆಗಲ್ಲ ಅಂತ ಹೇಳಿತ್ತು. ಯಾಕೆ ಅಂದ್ರೆ ಆಗ್ಲೇ ನನಗೆ ನಿನ್ ಮೇಲೆ ಹುಚ್ಚು ಪ್ರೀತಿ ಇತ್ತು. ನೀನೇನೋ ಹೇಳೋದಿದೆ, ಮನೆಗೆ ಬಂದಾಗ ನಿನ್ ಮನ್ಸಿನ ಮಾತನ್ನ ನನಗೆ ಹೇಳ್ತೀಯಾ? ನೀನ್ ಹೇಳಿಲ್ಲ ಅಂದ್ರೆ ನಾನಾದ್ರೂ ಹೇಳ್ಬೇಕು ಅಂತ ಅನ್ಕೊಂಡ್ ಬಂದಿದ್ದು. ಆದ್ರೆ ನೀನು ನಮ್ಮಿಬ್ರು ಮಧ್ಯೆ ಬಿಳಿ ಕಾಗೆ ಅಂತ ನಿಲ್ಸ್ಬಿಟ್ಟೆ. ಈಗ ಯಾಕೆ ಅವಳ ಬಗ್ಗೆ? ನೀನು ಗರ್ಲ್ ಫ್ರೆಂಡ್ ಆಗಿ ಆಕ್ಟ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದಕ್ಕೆ ನಾನು ಆಕೆ ಕರ್ಕೊಂಡ್ ಬಂದಿದ್ದೆ. ನಾನು ನನ್ನ ಲೈಫಲ್ಲಿ ತಗೊಂಡಿರೋ ರಾಂಗ್ ಡಿಸಿಷನ್ಸ್ಗಳಲ್ಲಿ ಅದು ಒಂದು. ಅವತ್ತಿನ ತುಂಬಾ ಹರ್ಟ್ ಆಗಿರ್ಬೇಕಲ್ಲ ಪಾಪ. ಬಾಡಿಲಿರೋ ಅಷ್ಟು ಬೋನ್ಸು ಒಟ್ಟಿಗೆ ಬ್ರೇಕ್ ಆದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗಿತ್ತು. ಐ ಆಮ್ ರಿಯಲಿ ಸಾರಿ. ಬಿಟ್ಟಾಕು, ಅದು ನನಗೆ ಗೊತ್ತು. ನೀನೇ ನನ್ನ ಫಸ್ಟ್ ಲವ್, ನಾನೇ ನಿನ್ನ ಫಸ್ಟ್ ಲವ್ ಅಂತ. ಬ್ರಹ್ಮಂಗೆ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ಮಾಡಿಸಿರೋ ಜೋಡಿ ನಮ್ಮದು, ದೇವರು ಸೃಷ್ಟಿಸಿದ ಜೋಡಿ. ಯಾವ ಖುಷಿಗೆ ತಾವು ತಮ್ಮ ದಂತ ಪಂಕ್ತಿನ ಪ್ರದರ್ಶನ ಮಾಡ್ತಿದಾರ ಗೊತ್ತಾಗ್ತಿಲ್ಲ. ಯಾಕೆ ಮೂತಿಗೇನು ಯೋಗಾಟ ಅನ್ಕೊಂಡಿದ್ಯಾ? ಒಂದು ಲೂನಾ ಪಾಸ್ ಆಯ್ತು. ನಾನು ನಿನ್ನ ಮೊದಲು ಭೇಟಿ ಆಗಿದ್ವಲ್ಲ, ಅದ್ ನೆನಪಾಯ್ತು. ಆ ನಿನ್ ಡಕೋಟ ರಾಣಿ, ಈ ಬಜಾರಿ, ವಾಹ್, ನನಗೊತ್ತು ನರಕದ ದರ್ಶನ ಆದಾಗಿತ್ತು. ರೋಡು ಅಂತಾನು ನೋಡ್ದೆ ಸೀನ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದೆ ಅಲ್ವಾ? ಎಲ್ಲದಕ್ಕಿಂತ ಹೆಚ್ಚಾಗಿ ಬಾಯ್ ಬಡ್ಕೊಳ್ತಿದ್ದೀರಿ ನೀನು. ರಕ್ತ ನೋಡಿ ಇಮಿಡಿಯೇಟ್ ಆಗಿ ಮೂರ್ಛೆ ಹೋದಿಲ್ಲ, ಅದು ಅಲ್ಟಿಮೇಟ್ ಕಾಮಿಡಿ. ಈಗ ರಕ್ತ ತೋರ್ಸಿದ್ರು ನಾನು ಇಲ್ಲೇ ಫ್ಲಾಟ್ ಆಗ್ಬಿಡ್ತೀನಿ. ಅದು ನಮ್ ವೀಕ್ನೆಸ್. ನಿನ್ ವೀಕ್ನೆಸ್ ಕೂಡ ನಮ್ಮನ್ನ ಹತ್ರ ಮಾಡಿದೆ. ನೀನು ಕನ್ವೆನ್ಷನ್ ಹಾಲಲ್ಲಿ ಬ್ಲಡ್ ನೋಡಿ ಮೂರ್ಛೆ ತಪ್ಪಿ ಮಂಚದ ಕೆಳಗಡೆ ಬೆಂಕಿ ಮಧ್ಯೆ ಮಲಗಿದ್ಯಲ್ಲ. ನೀನ್ ಮಲಗಿದ್ದು, ನಾನು ನಿನ್ನ ಎತ್ಕೊಂಡು ಬಂದಿದ್ದು, ಇದೆಲ್ಲ ಇವತ್ತಿಗೂ ನನಗೆ ಕಣ್ಣು ಕಟ್ಟದಾಗಿದೆ. ಇದಕ್ಕೆ ನಾನು ಯಾವಾಗ್ಲೂ ಹೇಳೋದು, ನಮಗ್ ನಾವೇ ಅಂತ ಯಾವಾಗ್ಲೂ ಫಿಕ್ಸ್ ಆಗೋಗಿದೆ ಅಂತ. ಐ ವಿಶ್ ಆ ವೇದಾಂತಿಗೆ ನಾನು ಹೋಗಿ ಅದನ್ನ ಹೇಳೋದಾಗಿದ್ದಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ. ಏನಂತ? ನೀನು ಈಗ ನೋಡ್ತಿದ್ಯಲ್ಲ ಈ ಬಜಾರಿ ಹುಡುಗಿ, ಮುಂದೆ ಒಂದಿನ ನಿನ್ ಲೈಫ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಪರ್ಸನ್ ಆಗ್ತಾಳೆ ಅಂತ. ಅಷ್ಟೇ ಅಲ್ಲ, ನೀನು ಈಗ ನಂಬಿ ನಡೀತಿರೋ ಸಿದ್ಧಾಂತಗಳು ಮುಂದೊಂದಿನ ಯಾವ್ದಕ್ಕೂ ಯೂಸ್ ಆಗಲ್ಲ ಅಂತಾನು ಹೇಳ್ತಿದ್ದೇನೆ. ಯು ರಿಯಲಿ ನೀಡ್ ಟು ಚಿಲ್ ಅಂತ.
ನನಗೂ ಅಷ್ಟೇ ಮೊದಲಿನ ಸಿಚುವೇಶನ್ಗೆ ಮತ್ತೆ ಭೇಟಿ ನೀಡಿ ಎಂಜಾಯ್ ಮಾಡಬೇಕು ಅನ್ಸುತ್ತೆ. ಟೈಮ್ ಮಿಷನ್ ಅಂತ ಏನಾದ್ರೂ ಇದಿದ್ರೆ ಅದಕ್ಕೋಸ್ಕರ ಅದೆಷ್ಟೇ ದುಡ್ಡಾಗಿದ್ರು ಅದನ್ನ ಪರ್ಚೇಸ್ ಮಾಡ್ತೀನಿ. ಕಾರ್ ಸೈಡಿಗೆ ಹಾಕು. ಯಾಕೇನಾಯ್ತು? ಎಲ್ಲದಕ್ಕೂ ಯಾಕೆ ಏನು ಅಂತ ಪ್ರಶ್ನೆ ಮಾಡಬಾರ್ದು. ಹುಡ್ಗಿರ್ ಹೇಳಿದ್ದನ್ನ ಹುಡುಗರು ಕೇಳ್ಬೇಕು. ಜಮಾನ್ನಿಂದ ಅದೇ ಪಾಲಿಸಿ ಇರೋದು, ಹೇಳಷ್ಟು ಕೇಳ್ಬೇಕು. ಅದೇನೋ ಹೇಳ್ಬೇಕು ಅಂದಲ್ಲ, ಈಗ ಅದನ್ನ ಹೇಳ್ಬೋದು. ಈಗ್ಲಾ? ಅಲ್ಲಿ ನೋಡು. ಅಯ್ಯೋ 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 ಅಯ್ಯಯ್ಯೋ ನೋಡ್ರಿ, ಅಯ್ಯಯ್ಯೋ ನಿಮ್ಗೇನ್ ಕಾಣಲ್ವೇನ್ರಿ? ಬೆಳಗ್ಗೆನೆ ಕುಡ್ಕೊಂಡ್ ಗಾಡಿ ಓಡಿಸ್ತಿರಲ್ಲ. ದೊಡ್ಡ ಕಾರಲ್ಲಿ ಕೂತ್ಬಿಟ್ರೆ ನಮ್ಮಂತ ರೋಡ್ಸು 2 ವೀಲರ್ಗಳು ಕಾಣಿಸೋದೇ ಇಲ್ವಾ? ಇದು 1 ವೇ ಅಂತ ಗೊತ್ತಿಲ್ವಾ? 1 ವೇ ನಲ್ಲಿ ಬರೋದೇ ತಪ್ಪು ಅಂತದ್ರಲ್ಲಿ ಇಷ್ಟು ಸ್ಪೀಡ್ ಬೇರೆನಾ? ನೀನಾ ನಿನಗೆ ಬಣ್ಣದ ಮಾತಾಡಿ ಮದ್ವೆ ಮುರಿಯೋಕ್ ಬರುತ್ತೆ ಅಂತ ನನಗೆ ಗೊತ್ತಿತ್ತು. ಆದ್ರೆ ಆಕ್ಸಿಡೆಂಟ್ ಮಾಡಿಸಿ ಮೂಳೆ ಮುರಿಯೋ ಅಭ್ಯಾಸನೂ ಇದೆ ಅನ್ನೋ. ಏನ್ ಎಲ್ರು ಸುಮ್ನೆ ನೋಡ್ತಾ ನಿಂತಿದ್ದೀರಾ? ಈ ಅನ್ಯಾಯ ಕೇಳೋಕ್ ಯಾರು ಇಲ್ವಾ? ನೋಡಿದ್ರೆ ಗೊತ್ತಾಗುತ್ತೆ ಎಲ್ಬೋರ್ಡ್ ಅಂತ. ಅದಕ್ಕೆ ಆ ಗುಜರಿ ಗಾಡಿ ತಗೊಂಬ ನನ್ ಗಾಡಿ ಗೊತ್ತಿರೋದು. ಹಾಗೆ ನೋಡಕ್ ಹೋದ್ರೆ ನನ್ ಗಾಡಿ ಗೊತ್ತಿರೋದಕ್ಕೆ ನಾನೇ ರಿಪೇರಿಗೆ ದುಡ್ಡು ಕೇಳ್ಬೇಕು. ಅಯ್ಯ ಅಪ್ಪಣ್ಣ, ಯಾರಪ್ಪ 1 ವೇ ನಲ್ಲಿ ಬಂದಿದ್ದು? ಬೋರ್ಡ್ ನೋಡ್ದೆ ನುಗ್ಗಿದ್ದಲ್ದೆ ನನ್ನೇ ಎಲ್ಬೋರ್ಡ್ ಅಂತ್ಯಾ? ನಿನ್ಗೆ ನಿನ್ ಕಾರೇ ದೊಡ್ಡದಾಗಿರ್ಬೋದು, ಆದ್ರೆ ನನಗೆ ನನ್ ರಾಣಿನ ದೊಡ್ಡೋಳು. ಅವಳಿಗೆ ಏನಾದ್ರೂ ಬೈದ್ರೆ ಅಷ್ಟೇ. ಆಮೇಲೆ ಓ ಮೇಡಮ್, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನಮ್ ಬಾಸ್ಗೆ ಹುಡುಗಿರಂದ್ರೆ ಆಗಲ್ಲ. ಓ, ನಿಮ್ ಸರ್ಗೆ ಆ ತರ ಕಾಯಿಲೆ ಬೇರೆ ಇದೆಯಲ್ಲ? ವಾಟ್ ನಾನ್ಸೆನ್ಸ್. ಇಬ್ರು ಹೇಗಿದ್ವಿಯಲ್ಲ? ಇವ್ರಿಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡ್ತಿರೋ ದುಡ್ಡಿಗೋಸ್ಕರ. ಅದೆಷ್ಟು ಅಂತ ಕೇಳ್ರಿ, ಮುಖದ ಮೇಲೆ ಬಿಸಾಕ್ ಹೋಗೋಣ. ಇದ್ಯಾಕೋ ಓವರ್ ಆಯ್ತು. ನನ್ ಕೈಯೆಲ್ಲ ತರ್ಚೋಗಿರೋದ್ ನೋಡಿದ್ಮೇಲೂ ಡ್ರಾಮಾ ಅಂತ್ಯಾ? ಏನ್ ತಮಾಷೆನಾ? ಬರೀ ಕೈಯಲ್ಲ, ಹಣೆಯಲ್ಲೂ ಹೇಗ್ ರಕ್ತ ಬರ್ತಾ ಇದೆ ನೋಡಿ. ಏನು ರಕ್ತನಾ? ಎಲ್ಲ ಸರಿ ಹೋಗುತ್ತೆ ವೇದಾಂತ್. ನೀನ್ ಅವಳನ್ನ ತುಂಬಾ ಪ್ರೀತಿಸ್ತೀಯ. ನಿಮ್ ಭವಿಷ್ಯ ನೀವ್ ಅಂದ್ಕೊಂಡಿರೋದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಅವಳು ಅಷ್ಟೇ, ಯಾರನ್ನ ಅಷ್ಟು ಪ್ರೀತಿಸ್ಬಾರ್ದು, ಆದ್ಮೇಲೆ ಹಚ್ಕೋತಾಳೆ. ನೀವಿಬ್ರು ಕೊನೆವರೆಗೂ ಖುಷಿಯಾಗಿರ್ತೀರ. ಊಟ ರೆಡಿ. ತಟ್ಟೆ ತಗೋ, ಅವ್ರಿಗೊಂದು ಕೊಡು. ಹಾಂ ಅಮ್ಮ ಒಂದು ನಿಮಿಷ ರೀ. ಯಾಕೋ? ನೀವು ಇದ್ರ ಮೇಲೆ ಇಡಿ. ನೀವು ಇಡಿ, ನಾನು ಬಡಿಸ್ತೇನೆ. ನಾನು ಬಡಿಸ್ತೀನಿ, ನೀನು ಯಾಕಪ್ಪ ಬಡಿಸ್ತೀಯಾ? ಅಮ್ಮ ನೀವು ಅಡುಗೆ ಮಾಡಿ ಮನೆ ಕೆಲಸ ಮಾಡಿ ಸುಸ್ತಾಗಿರ್ತೀರ. ಇವತ್ತು ಅಂಕಲ್ ಜೊತೆ ಕೂತ್ಕೊಂಡು ಊಟ ಮಾಡಿ ನೀವು. ಪರವಾಗಿಲ್ಲಪ್ಪ, ಎಲ್ರದ್ದು ಆದಮೇಲೆ ನಾನು ಊಟ ಮಾಡ್ತೀನಿ. ಹಾಗೆ ಮಾಡಬೇಕು ಅಂತ ಏನಾದರೂ ರೂಲ್ಸ್ ಇದೆಯಮ್ಮ? ನಾನು ಬಡಿಸ್ತೀನಿ, ನೀವು ಕೂತು ಊಟ ಮಾಡಿ. ನನಗೆ ಅದೇ ಅಭ್ಯಾಸ ಆಗೋಗಿದೆ. ನಾನು ಬೇರೆ ನಿಧಾನಕ್ಕೆ ಊಟ ಮಾಡೋದಲ್ವಾ. ಅದರಲ್ಲೂ ಎಲ್ರ ಜೊತೆ ಊಟ ಕೂತ್ಬಿಟ್ಟೆ ಅಂದರೆ ಮಾತಾಡ್ತಾ ಮಾತಾಡ್ತಾ ಊಟನೇ ಸಾಗಲ್ಲ. ಆಮೇಲೆ ಇನ್ನೂ ತಡ ಆಗೋಗುತ್ತೆ. ಬಾ, ನೀನು ಕೂತ್ಕೊನ ಬಡಿಸ್ತೀನಿ. ಅದು ಅಯ್ಯೋ, ನೀನೊಂದು ಬೈಲಿ ಕೂತ್ಕೋ ರಾಜ. ಆದಿತ್ಯ ಇಲ್ಲಿ ಕಾಣಿಸ್ತಾ ಇಲ್ಲ. ನಿಮ್ಮ ಮಗಳೇನೋ ತಿಂದ್ಬಿಟ್ಟಿದ್ದಾಳಂತೆ, ಹಸಿವಿಲ್ವಂತೆ. ಊಟಕ್ಕೆ ಮುಂಚೆ ಹಾಳು ಮುಳು ತಿನ್ಕೊಳ್ಳೋದು, ಆಮೇಲೆ ಊಟ ಬೇಡ. ಅವಳದ್ದು ಯಾವಾಗಲೂ ಇದ್ದಿದ್ದೆ ಅಲ್ವಾ, ಬಿಡಿ. ಅಮ್ಮ, ನಾನು ಮತ್ತೆ ಆಟೋ ಓಡಿಸ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಹೌದಪ್ಪ, ಒಳ್ಳೇದು. ಆದರೆ ನಿನ್ನ ಕೈ ಇನ್ನೂ ವಾಸಿಯಾಗಿಲ್ವಲ್ಲ, ಹೇಗೆ ಓಡಿಸ್ತೀಯಾ? ಓಡಿಸೋದಕ್ಕೆ ಆಗದೇ ಇರೋಷ್ಟು ಸಮಸ್ಯೆ ಏನಿಲ್ಲಮ್ಮ, ಮ್ಯಾನೇಜ್ ಮಾಡ್ಬೋದು. ಅಂದರೆ ಈಗ ಕೊಟ್ಬಿಟ್ಟಿದೆಯಲ್ಲ ಆಟೋ, ಅದನ್ನೇ ವಾಪಸ್ ತರ್ತೀಯಾ? ಇಲ್ಲ ಅಮ್ಮ, ಹಾಗೆ ಮಾಡಿದರೆ ನನಗೇನು ಹೆಚ್ಚು ಉಳಿಯಲ್ಲ ಅಮ್ಮ. ನಾನೇ ಸ್ವಂತದ ಆಟೋ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಂತದ್ದ? ಅದಕ್ಕೆ ಜಾಸ್ತಿ ಖರ್ಚಾಗುತ್ತಲ್ಲಪ್ಪ. ಮೊದಲು ನಾನು ಅದೇ ಟೆನ್ಷನಲ್ಲಿದ್ದೆ ಅಂಕಲ್. ಫ್ರೆಂಡ್ಸ್ ಹೆಲ್ಪ್ ಮಾಡ್ತೀನಿ ಅಂದರು, ಅದಕ್ಕೆ ಈ ಸಾಹಸಕ್ಕೆ ಕೈ ಹಾಕ್ತಾ ಇದ್ದೀನಿ. ನನ್ನ
ನನಗೆ ನಿಮ್ಮಿಬ್ಬರು ಆಶೀರ್ವಾದ ಬೇಕು. ಏನಪ್ಪ ಹೀಗೆ ಮಾತಾಡ್ತಿದ್ಯಾ? ಒಳ್ಳೇದು ಮಾಡ್ತೀನಿ, ಕಷ್ಟಪಟ್ಟು ದುಡಿತೀನಿ ಅನ್ನೋ ಮಗನಿಗೆ ಯಾವ ತಂದೆ ತಾಯಿ ಆಶೀರ್ವಾದ ಮಾಡಲ್ಲ ಹೇಳು? ನಮ್ಮಿಂದ ನಿನಗೆ ಏನೇ ಸಹಾಯ ಆಗ್ಬೇಕಿದ್ರು ನೀನು ಯಾವುದೇ ಸಂಕೋಚ ಇಲ್ದಂಗೆ ಕೇಳು. ಈ ಥರ ಬೆಂಬಲದ ಮಾತಾಡ್ತಿರಲ್ಲ, ಅದಕ್ಕಿಂತ ನೇನು ಬೇಡ ಅಂಕ. ಸರಿ, ಅಮ್ಮ ಇನ್ನೂ ಬಂದಿಲ್ವಾ? ಫೋನ್ ಏನಾದರೂ ಮಾಡಿದ್ಲಾ? ಫೋನ್ ಮಾಡಲಿಲ್ಲ, ಆದರೆ ಬರೋ ಹೊತ್ತಂತೂ ಆಯಿತು. ಅಂಕಲ್, ನಿಮ್ಮ ಮಗಿಗೆ 100 ವರ್ಷ ಆಯ್ತು ಅನ್ಸುತ್ತೆ, ಅವರೇ ಬಂದಿರಬೇಕು. ಇರಿ ನಾನು ಅವ್ರಿಗೂ ತಟ್ಟೆ ಹಾಕ್ಬಿಡು, ಒಟ್ಟಿಗೆ ಊಟ ಮಾಡೋಣ. ಆರ್ತಿ, ಬಾ ಬಾ ಬಾ. ಇದೇನಮ್ಮ ಇಷ್ಟೊತ್ತಲ್ಲಿ ಒಬ್ಬಳೇ ಬಂದಿದ್ಯಾ? ಕಣ್ಣಲ್ಲಿ ನೀರು, ಏನಾಯ್ತು? ಅಮ್ಮ, ನಡಿ ನಡಿ ಒಳಗ್ ಬಾ. ಆರ್ತಿ, ಒಬ್ಳೆ ಬಂದ್ಯಾ? ಅದಕ್ಕೆ ನೀವು ಬರ್ತೀವಿ ಅಂತ ಒಂದು ಮಾತು ಕೂಡ ಹೇಳಿಲ್ಲ. ನೀವೆಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ನಾನು ಇದೇ ಊರಿಂದ ತಾನೇ ಬಂದಿರೋದು. ಅಲ್ಲಮ್ಮ, ಇಷ್ಟೊತ್ತಿಗೆ ಒಬ್ಬಳೇ ಬಂದಿದ್ಯಾ? ವಿಕ್ಕಿಯಲ್ಲಿ? ಹಾಯ್ ಅಕ್ಕ, ಯಾವಾಗ ಬಂದೆ ಅಕ್ಕ? ನೀನು ಬಂದಿರೋದು ಎಷ್ಟು ಖುಷಿ ಆಗ್ತದೆ ಅಮ್ಮ, ಸ್ವಲ್ಪ ಸುಮ್ಮನೆ ಇರು. ಹೇಳಮ್ಮ ಆರ್ತಿ, ಇಷ್ಟೊತ್ತಲ್ಲಿ ಒಬ್ಬಳೇ ಯಾಕೆ ಬಂದೆ? ಹಲೋ ಪರಿ, ನಿಂದೊಳಗೆ ಕತೆ ಆಯ್ತಲ್ಲ, ಅವಳ ಮನೆಗೆ ಅವಳು ಬಂದಿದ್ದಾಳೆ. ಅದನ್ನ ಯಾರ ಹತ್ರ ಹೇಳಿ ಕೇಳಿ ಬರಬೇಕು ಅಂತೀನಿ. ಸ್ಕೂಲಿಗೆ ಲೇಟಾಗಿ ಬಂದಿರೋ ಮಕ್ಕಳನ್ನ ಕ್ಲಾಸ್ ಆಚೆ ನಿಲ್ಲಿಸಿ ವಿಚಾರಿಸೋ ಟೀಚರ್ ತರ ಮಾತಾಡ್ತಿದ್ಯಲ್ಲಮ್ಮ ನೀನು. ಅಮ್ಮ, ನಿನ್ನ ಟೆನ್ಷನ್ ನನಗೆ ಅರ್ಥ ಆಯ್ತಮ್ಮ, ಆದರೆ ಹಾಗೆಲ್ಲ ಏನೂ ಇಲ್ಲ. ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲಿರೋಣ ಅಂತ ಬಂದಿದ್ದೀನಿ. ನನಗೆ ನಿಮ್ಮೆಲ್ಲರನ್ನೂ ನೋಡಬೇಕು ಅಂತ ತುಂಬ ನೆನಪಾಗ್ತಿತ್ತು. ಅದನ್ನೇ ವಿಕ್ಕಿ ಅವ್ರ ಹತ್ರ ಹೇಳಿದೆ. ಅವ್ರು ಅದಕ್ಕೆ ಸರಿ ಹೋಗ್ಬಾ, ಬೇಕಿದ್ರೆ ಸ್ವಲ್ಪ ದಿನ ಇದ್ಬಾ ಅಂತಲೂ ಹೇಳಿದ್ರು. ಈಗೇನು ಹೇಳ್ತೀರಾ ಪರಿ ಮೇಡಮ್? ತಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತಾ? ಅಮ್ಮ, ನಂಗೆ ಯಾಕೋ ನಿಮ್ಮ ರಿಯಾಕ್ಷನ್ ನೋಡಿದ್ರೆ ಇನ್ನೂ ಏನೋ ಬಾಕಿ ಇರೋ ಥರ ಕಾಣಿಸ್ತಾ ಇದೆ. ಹೌದು ಪರಿ ಡಾರ್ಲಿಂಗ್, ಅದೇನೇ ಇದ್ರು ಕೇಳಿ ಮುಗಿಸ್ಬಿಡು. ನೀನ್ ಕೊಯ್ಯೋ ಪೀರಿಯಡ್ ಮುಗಿದ್ಮೇಲೆ ನಮ್ದು ಗೇಮ್ಸ್ ಪೀರಿಯಡ್ ಶುರು ಆಗತ್ತೆ. ಸ್ವಲ್ಪ ಎಲ್ಲರೂ ಸುಮ್ಮನೆ ಇರ್ತೀರಾ? ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡಿ. ನಿಮ್ಗೆ ಯಾರಿಗೂ ಮದುವೆ ಆಗಿಲ್ಲ, ನಿಮಗೆ ಕೆಲವು ಸೂಕ್ಷ್ಮಗಳು ಅರ್ಥ ಆಗಲ್ಲ. ಅಮ್ಮನ ಪ್ರಕಾರ ಮದ್ವೆ ಬಗ್ಗೆ ನಮಗೇನು ಗೊತ್ತಿಲ್ಲ, ಆದ್ರೆ ಮದ್ವೆಗೂ ಮುಂಚೆ ಪ್ರೀತಿ ಮಾಡಿದವ್ರ ಬಗ್ಗೆ ನಮಗ್ ಗೊತ್ತು. ಅಂದ್ರೆ ಮದ್ವೆ ಆದಾಗಿಂದ ಅಕ್ಕ ಭಾವನ ಯಾವತ್ತಾದ್ರೂ ಬಿಟ್ಟಿದ್ದಾಳ? ಇಲ್ಲ ತಾನೆ. ಈಗ ಸ್ವಲ್ಪ ದಿನ ಇಲ್ಲಿರೋಕೆ ಅಂತ ಬಂದಿದ್ದಾಳೆ, ಆದ್ರೆ ಭಾವ ಬಂದಿಲ್ಲ. ಅದಕ್ಕೆ ಇವಳಿಗೆ ವಿರಹ ವೇದನೆ ಕಾಡ್ತಾ ಇದೆ. ಈಗೆಲ್ಲ ಕ್ಲಿಯರ್ ಆಯ್ತಲ್ಲ ಧ್ರುವ? ಆರ್ತಿಗೆ ಮೈಸೂರು ಪಾಕ್ ಅಂದ್ರೆ ಇಷ್ಟ, ಹೋಗಿ ತಂದ್ಬಿಡೋಣ ಬಾ. ಬಾ ಅಕ್ಕ, ಕೈ ಕಾಲು ಮುಖ ತೊಳ್ಕೊಂಬರೋಣ. ವೇದಾಂತ್, ಇವತ್ತು ನಿನ್ನ ಫೇವ್ರೆಟ್ ವಾಂಗಿಬಾತ್ ಮಾಡಿದ್ದಾರೆ, ಜೊತೆಗೆ ರಸಮ್ಮು ಇದೆ. ತುಂಬಾ ಚೆನ್ನಾಗಿದೆ, ನಿನಗೆ ಖಂಡಿತ ಇಷ್ಟ ಆಗುತ್ತೆ. ಬಾ ಕೂತ್ಕೋ ಬಾ. ಆರ್ತಿ, ಆರ್ತಿ, ಆರ್ತಿಲಿ ವಿಕ್ರಾಂತ್, ಆರ್ತಿ ರೂಮಲ್ಲಿ ಇದ್ದಾಳ? ಅವಳಿಗೆ ಹುಷಾರಿಲ್ವಾ? ವಿಕ್ರಾಂತ್, ನಿನ್ನೆ ಕೇಳ್ತಿರೋದು.
ವೇದಾಂತ್ ಆರ್ತಿ ಮನೇಲಿಲ್ಲ. ಮನೇಲಿಲ್ವಾ? ಮತ್ತೆ ಅಡುಗೆ ಎಲ್ಲ ಅವಳೆ ತಾನೆ ಮಾಡಿರೋದು. ಎಲ್ಲೋದ್ಲು? ಅಗ್ರಜ ಸ್ವಲ್ಪ ದಿನ ಅವರು ತವ್ರ ಮನೇಲಿ ಬರ್ತೀನಿ ಅಂತ ಹೋಗಿದ್ದಾರೆ. ನಾನು ನಂಬೋದಿಲ್ಲ. ಅಲ್ಲ, ನಂಬಲ್ಲ ಅಂದ್ರೆ ಏನರ್ಥ ವೇದಾಂತ್? ವಿಕ್ಕಿ ಯಾಕೆ ಸುಳ್ಳು ಹೇಳ್ತಾನೆ ಹೇಳು? ಇವನು ಸುಳ್ಳು ಹೇಳ್ತಿದ್ದಾನೆ ಅಂತಲ್ಲ. ಅವತ್ತು ಅಜಿತ್ ಅವ್ರ ಮನೆಗೆ ಹೋಗ್ಬಾ ಅಂತ ಹೇಳಿದ್ರು, ಆದ್ಯ ಕಷ್ಟ ಆಗುತ್ತೆ ಅಂತ ಹೋಗ್ಲಿಲ್ಲ. ಈಗ ಹೋಗಿದ್ದಾಳೆ ಅಂದ್ರೆ ಆಶ್ಚರ್ಯ ಆಗ್ತದೆ ಅಲ್ವಾ ಆದ್ಯ? ಅಣ್ಣ, ಅದು ಹೇಳೋ ಆದ್ಯ, ಸ್ಪೀಕರ್. ಏನಿಲ್ಲ ವೇದಾಂತ್, ಅದು ಸ್ವಲ್ಪ ದಿನ ಅವಳು ಅಲ್ಲೇ ಇರ್ತೀನಿ ಅಂತ ಹೇಳಿದಾಳೆ ಅಂತ ಹೇಳಕ್ ಹೊರಟ್ಲು ಅಷ್ಟೇ. ಅದ್ರಲ್ಲಿಂದೆ ಖಂಡಿತವಾಗ್ಲೂ ಇದ್ ಬರ್ಲಿ. ಮದುವೆಯಾಗಿ ನಮ್ಮನೆಗೆ ಬಂದ್ಮೇಲೆ ಒಂದಿನಕ್ಕಿಂತ ಹೆಚ್ಚಾಗಿ ಹೋಗೇ ಇಲ್ಲ. ನೀನೇ ಹೋಗಿ ಬಿಟ್ಟು ಬಂದೆ ತಾನೆ ವಿಕ್ರಾಂತ್? ಹೌದು ಅಗ್ರಜ, ನಾನೇ ಬಿಟ್ಟು ಬಂದೆ. ಗುಡ್. ಅವಳು ಯಾವಾಗ ಬರ್ತೀನಿ ಅಂತ ಹೇಳ್ತಾಳು ಆವಾಗಲೇ ಕರ್ಕೊಂಬ. ಫೋರ್ಸ್ ಮಾಡೋದಕ್ಕೆ ಹೋಗ್ಬೇಡ. ಇಲ್ಲ ಅಗ್ರಜ, ಮಾಡಲ್ಲ. ಅವಳೊಬ್ಳೇ ಇಲ್ಲ, ಸ್ವಲ್ಪ ದಿನ ನೀನು ಅಲ್ಲೇ ಇದ್ಬಾ, ನೋ ಪ್ರಾಬ್ಲಮ್. ಸರಿ ಅಗ್ರಜ, ಫ್ರೀ ಮಾಡ್ಕೊಂಡು ಹೋಗಿ ಬರ್ತೀನಿ. ಗುಡ್. ಎಕ್ಸ್ಕ್ಯೂಸ್ ಮೀ. ಆಹಾ, ಇವತ್ತು ನನಗೆ ಚೆನ್ನಾಗಿ ಊಟ ಸೇರುತ್ತೆ. ನಾನು ಒಂದ್ಸಲ ಮನ್ಸು ಮಾಡಿದ್ರೆ ಸ್ವಲ್ಪ ಆಚೀಚೆ ಆದರೂ ಕೊನೆಗೆ ಎಲ್ಲಾನು ನನಗೆ ಬೇಕಾದಾಗೆ ಆಗುತ್ತೆ. ಇದು ಅದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಮೇಡಮ್, ನೀವಂದ್ರೆ ಏನ್ರಿ ಅರ್ಥ? ಯಾಕೊಳ್ಳೆ ದೆವ್ವ ನೋಡಿದ್ರ ಕಿಚ್ಕೊಂಡ್ರಿ? ನಿರ್ಜನ ಪ್ರದೇಶದಲ್ಲಿ ಒಂಟಿ ಮಹಿಳೆ ನೋಡಿದ್ರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಹೇಳ್ತಿದ್ದ ಹಾರರ್ ಸ್ಟೋರೀಸ್ ಎಲ್ಲ ಜ್ಞಾಪಕ ಬರುತ್ತೆ. ನಿರ್ಜನ ಪ್ರದೇಶನ? ಇದು ಆಫೀಸಕ್ಕಂತ ಏನಾಗಿದೆ ನಿಮ್ಗೆ? ಆಫೀಸ್ ಏನೋ ನಿಜಾನೇ, ಆದ್ರೆ ಇದು ಯಾರು ಬರೋ ಟೈಮ್ ಅಲ್ಲ. ಹೊತ್ತಲದ ಹೊತ್ತಲ್ಲಿ ನೀವು ಇಲ್ಲೇನ್ ಮಾಡ್ತಾ ಇದ್ದೀರಾ ಅನ್ನೋದೇ ಗೊತ್ತಾಗ್ಲಿಲ್ಲ. ಡೈಲಿ ಆಫೀಸ್ಗೆ ನಾನೊಬ್ನೇ ಬೇಗ ಬರ್ತೀನಿ. ನನಗೆ ಯಾವ್ದಾದ್ರು ದುಷ್ಟಶಕ್ತಿ ಏನಾದ್ರೂ ಮಾಡಿದ್ರೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಭಯ ಪಡ್ತಾನೆ ಡೋರ್ ಓಪನ್ ಮಾಡ್ತೀನಿ. ಸಡನ್ ಆಗಿ ನಿಮ್ಮನ್ನ ನೋಡಿದ್ನಲ್ಲ, ಭಯ ಆಗೋಯ್ತು. ಇದು ನನ್ನ ಹುಡುಗನ ಆಫೀಸು, ಅವಂದೇ ಕ್ಯಾಬಿನ್. ಇಲ್ಲಿಗೆ ಬರೋದಕ್ಕೆ ನಿಮ್ ಪರ್ಮಿಷನ್ ಬೇರೆ ತಗೋಬೇಕಾ? ರೀ, ನಾನು ನಿಮಗೆ ಬೈತಾ ಇರೋದು ಯಾಕೆ ಆಗ್ತಿದ್ದೀರಾ? ಬೈಗುಳದಲ್ಲೂ ಕಿವಿಗೆ ಇಂಪಾಗೋ ಒಂದು ಶಬ್ದ ಕೇಳಿಸ್ತು, ಅದಕ್ಕೆ ಖುಷಿ ಆಯ್ತು. ಏನದು? ಫಾರ್ ದ ಫಸ್ಟ್ ಟೈಮ್ ನನ್ನ ಹುಡುಗ ಅಂದ್ರಲ್ಲ, ಅದು ಖುಷಿ ಆಯ್ತು. ನಂಗೊಂದು ಹೆಲ್ಪ್ ಮಾಡ್ತೀರಾ? ಆಫೀಸ್ ಸ್ಟೋರ್ ರೂಮಲ್ಲಿ ನಮ್ ಸೊಳ್ಳೆ ಪುಳ್ಳೆ, ಅಯ್ಯೋ ಅಂದ್ರೆ ನಮ್ ಬಾಸಿಗೆ ಇಷ್ಟ ಆಗೋ ಏರ್ ಫ್ರೆಶ್ನರ್ ಇದೆ, ಅದನ್ನ ತಗೊಂಡ್ ಬರ್ತೀರಾ? ಏನ್ ಮೇಡಮ್, ಕ್ಯಾಬಿನ್ ಅಲ್ಲಿ ಮೂಡ್ ಸೆಟ್ ಮಾಡ್ತಾ ಇದ್ದೀರಾ? ಇದೇ ಬೇಡ ಅನ್ನೋದು. ನಿಮ್ ಮಾತು ನಾನು ಒಬ್ಳು ಕೇಳಿಸ್ಕೊಳ್ಳೋದಕ್ಕೆ ಪರವಾಗಿಲ್ಲ, ಬೇರೆ ಯಾರಾದ್ರೂ ಕೇಳಿಸ್ಕೊಂಡಿದ್ರೆ ಅಪಾರ್ಥನೆ ಮಾಡ್ಕೊಂಡ್ಬಿಟ್ಟಿರೋರು. ಅಂತದ್ ನಾನೇನ್ ಹೇಳ್ದೆ? ಅದೇನ್ರಿ ಕರ್ಮ, ಮೂಡ್ ಸೆಟ್ ಮಾಡೋದು ಅಂದ್ರೆ? ಓ, ನೀವ್ ಅದನ್ನ ತಪ್ಪು ತಿಳ್ಕೊಂಡ್ಬಿಟ್ರಾ? ನಮ್ಮ ಬಾಸು ಕ್ಯಾಬಿನ್ ಬರ್ತಾನೆ, ಅವ್ರಿಗೆ ಖುಷಿ ಆಗೋ ತರ ಅವ್ರ ಫೇವ್ರೆಟ್ ರೂಮ್ ಫ್ರೆಶ್ನರ್ ನ ಸ್ಪ್ರೇ ಮಾಡಿಸ್ತಿದ್ದೀರಾ ಅಂತ ಕೇಳಿದ್ದು. ಹಾಗ ಹೇಳೋದ್ನ ಸರಿಯಾಗಿ ಅರ್ಥ ಆಗೋವಾಗ ಹೇಳಿ. ಅನ್ಯಾಯವಾಗಿ ಕಾಂಟ್ರವರ್ಸಿ ಮಾಡ್ತೀರಪ್ಪ. ಅದು ಬಿಟ್ಟಾಕಿ, ಯಾಕೆ ಇವತ್ತು ಈ ತರ ಸ್ಪೆಷಲ್ ಅರೇಂಜ್ಮೆಂಟ್ಸ್? ಇವತ್ತೇನಾದ್ರೂ ಸ್ಪೆಷಲ್ ಇದೆಯಾ? ನನಗೆ ಅವನೇ ಸ್ಪೆಷಲ್. ಇದು ತುಂಬಾ ಹಳೇ ಡೈಲಾಗ್. ಅವನ್ ಖುಷಿನೇ ನನ್ ಖುಷಿ. ಇದು ಅದಕ್ಕಿಂತ ಹಳೇ ಡೈಲಾಗ್. ಅವ್ನು ನನಗೋಸ್ಕರ ಏನೆಲ್ಲ ಮಾಡ್ತಾನೆ, ಅದಕ್ಕೆ ಅವ್ನು ಹ್ಯಾಪಿಯಾಗಿರ್ಲಿ, ಅವ್ನು ಮೂಡ್ ಆಫ್ ಆಗದೆ ಇರಲಿ, ಅವ್ನು ಇಷ್ಟ ಬಂದಂಗಿರ್ಲಿ ಅಂತ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಇದು ಆಕ್ಚುಲಿ ಎಲ್ಲದಕ್ಕಿಂತ ಹಳೇದಾದ್ರೂ ಏನು ಪ್ರಾಬ್ಲಮ್ ಇಲ್ಲ.
ಓಲ್ಡ್ ಇಸ್ ಗೋಲ್ಡ್. ಇದನ್ನಂತೂ ಕೇಳೋದೇ ಬೇಡ. ಗೋಲ್ಡ್ ಕಬ್ಬಣ ಆದ್ರೂ ಈ ಗಾದೆ ಹಳ್ಸೋಗಲ್ಲ ಅನ್ಸುತ್ತೆ.